ಎಸ್, ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನು ಮಂಜೂರಾಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಅವರ ಮೇಲೆ ದಾಖಲಾಗಿದ್ದಂಥ ಕೇಸಿಗೆ ಸಂಬಂಧಿಸಿದಂತೆ ಅವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮೊರೆ ಹೋಗಿದ್ರು. ಈಗ ರೇವಣ್ಣ ಅವರಿಗೆ ಎರಡನೇ ಕೇಸ್ನಲ್ಲೂ ಕೂಡ ಜಾಮೀನು ಮಂಜೂರಾಗಿದೆ. ಮಧ್ಯಂತರ ಜಾಮೀನು, ಇಂಟ್ರಿಮ್ ಬೇಲ್ ನೀಡಲಾಗಿದೆ, ಇಂಟ್ರಿಮ್ ಬೇಲ್ ಮಂಜೂರಾಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಹೊಳೆನರಸೀಪುರ ಟೌನ್ ಸ್ಟೇಷನ್ನಲ್ಲಿ ದಾಖಲಾಗಿರುವಂತಹ ಲೈಂಗಿಕ ದೌರ್ಜನ್ಯ ಕೇಸಿಗೆ ಸಂಬಂಧಿಸಿದಂತೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನು ಮಂಜೂರಾಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಮಧ್ಯಂತರ ಜಾಮೀನು ಮಂಜೂರಾಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ನಾಳೆ ಮುಖ್ಯ ಅರ್ಜಿಯ ವಿಚಾರಣೆ ನಡೆಯೋದಕ್ಕಿದೆ. ಸೊ ಇನ್ನೂ ಕೂಡ ಪ್ರೊಸೀಜರ್ಸು ಬಾಕಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಿಕ್ಚರ್ ಅಭಿ ಬಾಕಿ ಹೇ ಈ ಕೇಸ್ನಲ್ಲಿ. ಸದ್ಯಕ್ಕೆ ಇಂಟ್ರೀಮ್ ಬೇಲ್ ಸಿಕ್ಕಿದೆ, ಮಧ್ಯಂತರ ಜಾಮೀನು ಮಂಜೂರಾಗಿದೆ ಕೋರ್ಟ್ನಿಂದ ಆರೋಪಿ ಎಚ್.ಡಿ. ರೇವಣ್ಣ ಅವರಿಗೆ ಅನ್ನೋ ಮಾಹಿತಿ. ಅಲ್ಲಿಗೆ ರೇವಣ್ಣ ಅವರು ಸದ್ಯಕ್ಕೆ ಬಂಧನದ ಆತಂಕದಿಂದ ದೂರವಾಗಿದ್ದಾರೆ ಅಥವಾ ಬಂಧನದ ಸಾಧ್ಯತೆಯಿಂದ ದೂರವಾಗಿದ್ದಾರೆ ಎಚ್.ಡಿ. ರೇವಣ್ಣ ಅನ್ನೋದು ಗೊತ್ತಾಗ್ತಾ ಇದೆ. ಮಧ್ಯಂತರ ಜಾಮೀನು ಮಂಜೂರಾಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಮತ್ತೆ ವಿಚಾರಣೆ ನಡೆಯೋದಕ್ಕಿದೆ. ಮುಖ್ಯ ಅರ್ಜಿಗೆ ಸಂಬಂಧಿಸಿದಂತೆ ವಿಚಾರಣೆ ನಡೆಯೋದಕ್ಕಿದೆ. ಇನ್ನು ಜಾಮೀನು ಕೊಡೋ ಸಂದರ್ಭದಲ್ಲಿ, ಮಧ್ಯಂತರ ಜಾಮೀನು ಕೊಡೋ ಸಂದರ್ಭದಲ್ಲಿ ಒಂದಿಷ್ಟು ಷರತ್ತುಗಳನ್ನ ಕೂಡ ಹಾಕಿದೆ. 5 ಲಕ್ಷ ರೂಪಾಯಿಯ ವೈಯಕ್ತಿಕ ಬಾಂಡ್ ಸಲ್ಲಿಸೋದಕ್ಕೂ ಕೂಡ ಸೂಚನೆಯನ್ನ ಕೊಡಲಾಗಿದೆ ಅಥವಾ ಷರತ್ತು ಹಾಕಲಾಗಿದೆ, ಕಂಡೀಷನ್ ಬೇಲ್ ನೀಡಲಾಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಮತ್ತೆ ವಿಚಾರಣೆಯಾಗತ್ತೆ. ಕೆಲ ಷರತ್ತುಗಳನ್ನು ವಿಧಿಸಿ ಮಧ್ಯಂತರ ಜಾಮೀನು ಮಂಜೂರಾಗಿದೆ ಕೋರ್ಟ್ನಿಂದ. ಸೊ ಅಲ್ಲಿಗೆ ರಿಲೀಫ್ ಸಿಕ್ಕಿದೆ ರೇವಣ್ಣ ಅವರಿಗೆ ತಾತ್ಕಾಲಿಕವಾಗಿ ಈ ಕೇಸ್ನಲ್ಲಿ. ತಾತ್ಕಾಲಿಕವಾಗಿ ನಾಳೆಯ ಕತೆ ಏನು ಅನ್ನೋದು ಆ ನಂತರ. ಸದ್ಯಕ್ಕಂತೂ ಅವರಿಗೆ ರಿಲೀಫ್ ಸಿಕ್ಕಿದೆ. ಬಂಧನದ ಆತಂಕದಿಂದ ದೂರವಾಗಿದ್ದಾರೆ. ಕಾರಣ SIT ಇವರನ್ನ ಕಸ್ಟಡಿಗೆ ಕೇಳಿತ್ತು. ಆರೋಪಿ ಎಚ್.ಡಿ. ರೇವಣ್ಣ ಅವರನ್ನ ಕಸ್ಟಡಿ ಕೊಡಬೇಕು ಅಂತ SIT ಪರ ವಕೀಲರು SPP ಜೈನಾ ಕೊಠಾರಿ ವಾದ ಮಂಡಿಸಿದ್ರು. ನಾಳೆ ಮುಖ್ಯ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಅಲ್ಲಿಯವರೆಗೂ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲ ರೇವಣ್ಣ ಅವರಿಗೆ. ಸದ್ಯಕ್ಕಂತೂ ಅವರೆಂತೂ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನ 3 ಗಂಟೆಯವರೆಗೂ ಕೂಡ ಯಾವುದೇ ಯೋಚನೆ ಮಾಡದೆ ಅಥವಾ ಯಾವುದೇ ರೀತಿಯಲ್ಲಿ ಆತಂಕ ಪಡದೆ ಟೆಂಪಲ್ ರನ್ ಅನ್ನು ಮುಂದುವರಿಸಬಹುದು. ಕೆಲ ಷರತ್ತುಗಳನ್ನು ವಿಧಿಸಿದೆಯಂತೆ. ಆ ಷರತ್ತುಗಳು ಏನು ಅನ್ನೋದನ್ನ ಆ ನಂತರ ಅದು ಅಪ್ಡೇಟ್ ಆಗ್ತಾ ಹೋಗುತ್ತೆ, ಏನು ಷರತ್ತುಗಳನ್ನು ವಿಧಿಸಿದೆ ಅಂತ. ಸೊ ಈಗಂತೂ ಸದ್ಯಕ್ಕಂತೂ ರಿಲೀಫ್ ಸಿಕ್ಕಿದೆ ರೇವಣ್ಣ ಅವರಿಗೆ. ಮಧ್ಯಂತರ ಜಾಮೀನು ಮಂಜೂರಾಗಿದೆ. ಹೊಳೆನರಸೀಪುರ ಟೌನ್ ಸ್ಟೇಷನ್ನಲ್ಲಿ ದಾಖಲಾಗಿರೋದು ಮೊದಲ ಕೇಸು ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ. ರೇವಣ್ಣ A1, ಪ್ರಜ್ವಲ್ ರೇವಣ್ಣ A2. ಆ ನಂತರ ಕಿಡ್ನಾಪ್ ಕೇಸ್ ಆಯಿತು, ಅದೀಗ ಜಾಮೀನು ಕೊಟ್ಟಿದ್ದಾರೆ ಆ ಕೇಸ್ಗೆ ಸಂಬಂಧಿಸಿದಂತೆ. ಆದರೆ ಈ ಕೇಸ್ನಲ್ಲಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಇತ್ತು. ಸದ್ಯಕ್ಕೆ ಮಧ್ಯಂತರ ಜಾಮೀನು ಮಂಜೂರಾಗಿದೆ. ಇದೇ ಕೇಸ್ನಲ್ಲಿ ಆ ಲೈಂಗಿಕ ದೌರ್ಜನ್ಯ ಅಥವಾ ಕಿರುಕುಳದ ಕೇಸು ಅತ್ಯಾಚಾರದ ಕೇಸ್ ಆಗಿ ಬದಲಾಗಿದೆ. IPC ಸೆಕ್ಷನ್ 376 ಅನ್ನ ಹಾಕಲಾಗಿದೆ. ಆ ಕಾರಣಕ್ಕಾಗಿ ಕುತೂಹಲ ಇತ್ತು ಏನಾಗುತ್ತೆ ಅನ್ನೋದರ ಬಗ್ಗೆ. ಸದ್ಯಕ್ಕಂತೂ ಎಚ್.ಡಿ. ರೇವಣ್ಣ ಸೇಫ್ ಅನ್ನೋದು ಗೊತ್ತಾಗ್ತಾ ಇದೆ, ಅಥವಾ ಎಚ್.ಡಿ. ರೇವಣ್ಣ ಅವರಿಗೆ ತಾತ್ಕಾಲಿಕವಾದಂಥ ರಿಲೀಫ್ ಸಿಕ್ಕಿದೆ ಈ ಕೇಸ್ನಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ವಿಚಾರಣೆ ನಡೆಯುತ್ತೆ ಅನ್ನೋದು ಕೂಡ ಈಗ ಸಿಗ್ತಾ ಇರುವಂತ ಮಾಹಿತಿ. ನಾಳೆ ಮುಖ್ಯ ಅರ್ಜಿಯ ವಿಚಾರಣೆ ನಡೆಯುತ್ತೆ ಅನ್ನೋ ಡೀಟೇಲ್ ಲಭ್ಯ ಆಗ್ತಾ ಇದೆ. ರೇವಣ್ಣ ಅವರು ಖುದ್ದು ಹಾಜರಿದ್ದರು ಈ ಆದೇಶವನ್ನ ನೀಡೋ ಸಂದರ್ಭದಲ್ಲಿ. ಯಾಕಂತಂದ್ರೆ ಅವರಾಗಲೇ ನ್ಯಾಯಾಲಯಕ್ಕೆ ಹಾಜರಾದಂಥ ಸಂದರ್ಭದಲ್ಲಿ ಅವರನ್ನ ನಾವು ತೀರ್ಪು ಕೊಡೋರಿದ್ದೀವಿ, ಆರೋಪಿ ಎಚ್.ಡಿ. ರೇವಣ್ಣ ಅವರು ಕೋರ್ಟ್ ಹಾಲಲ್ಲೇ ಇರಲಿ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿತ್ತು. ಸೊ ಈಗ ಮಧ್ಯಂತರ ಜಾಮೀನು ಮಂಜೂರಾಗಿದೆ ರೇವಣ್ಣ ಅವರಿಗೆ. ಆ ಮೂಲಕ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಈ ಕೇಸ್ನಲ್ಲಿ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ನ್ಯಾಯಾಧೀಶ ಪ್ರೀತ್ ಜೆ ಅವರು ಈ ಆದೇಶವನ್ನು ಹೊರಡಿಸಿದ್ದಾರೆ. 42ನೇ ACMM ನ್ಯಾಯಾಲಯ, ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ತೀರ್ಪು ಪ್ರಕಟವಾಗಿರೋದು ಅಥವಾ ಆದೇಶ ಪ್ರಕಟವಾಗಿರೋದು. ಮಧ್ಯಂತರ ಜಾಮೀನು ಮಂಜೂರಾಗಿದೆ ಎಚ್.ಡಿ. ರೇವಣ್ಣ ಅವರಿಗೆ.
ನಾಳೆ ಮುಖ್ಯ ಅರ್ಜಿಯ ವಿಚಾರಣೆ ನಡೆಯುತ್ತೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯ ಆಗಿರೋದು. ಕೆಲ ಷರತ್ತುಗಳನ್ನು ವಿಧಿಸಿ ಮಧ್ಯಂತರ ಜಾಮೀನು ಮಂಜೂರಾಗಿದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ. ಅಲ್ಲಿಗೆ ರೇವಣ್ಣ ಅವರ ವಿರುದ್ಧ ದಾಖಲಾಗಿರೋದು 2 ಕೇಸುಗಳು. ಆ 2 ಕೇಸ್ನಲ್ಲೂ ಕೂಡ ಅವರಿಗೆ ಬೇಲ್ ಸಿಕ್ಕಂತಾಯಿತು. ಆದರೆ ಇದರಲ್ಲಿ ಮಧ್ಯಂತರ ಜಾಮೀನು ಮಂಜೂರಾಗಿರೋದು, ಇಂಟ್ರಿಮ್ ಬೇಲ್ ಮಂಜೂರಾಗಿದೆ. ನಾಳೆ ಮತ್ತೊಂದಿಷ್ಟು ಪ್ರೊಸೀಜರ್ಸ್ ನಡೆಯುತ್ತೆ. ನಾಳೆಯೂ ಕೂಡ ವಾದ ಪ್ರತಿವಾದ ನಡೆಯೋದಕ್ಕಿದೆ ಕೋರ್ಟ್ನಲ್ಲಿ. ಮಧ್ಯಾಹ್ನ 3 ಗಂಟೆಗೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.